ಸ್ವಲ್ಪ ಹಿಂದೆ ಹೋಗೋಣ. ರೈಟ್. ಟೌನ್ಶಿಪ್ ವಿಚಾರವಾಗಿ ಸಮಿತಿ ಮಾಡ್ತೀವಿ, ಒಂದು 2-3 ತಿಂಗಳಲ್ಲಿ ಅದರ ನಂತರದಲ್ಲಿ ನಾವು ನಿರ್ಧಾರ ಮಾಡ್ತೀವಿ ಅಂತ ಸಿಎಂ ಅವರು ಹೇಳಿರೋದು. ಸರ್, ಆಮೇಲೆ ಅಪ್ಪಾಜಿ ಅಣ್ಣ ನಾವು ಮಾಡಿದ್ವ ನನ್ನ 400 ಕೋಟಿ ರೂಪಾಯಿ ಸೈಕಲ್ ಡೆಪಾಸಿಟ್ ಕೊಡ್ಲಿಕ್ಕೆ ಲೆಟರ್ ಬರ್ದವ್ರು ಯಾರು ಅಂತ ಹೇಳಿ ವ್ಯಂಗ್ಯವಾಗಿ ಮಾತನಾಡ್ರು. ಈಗ ತಾನೇ ವಿಚಾರ ಕೇಳ್ಪಟ್ಟೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೊಸ ಸ್ಕ್ರಿಪ್ಟ್ ನ ಬರ್ಕೊಂಬಂದು ಆಸ್ಕರ್ ಮಟ್ಟದ ಒಂದು ಪರ್ಫಾರ್ಮೆನ್ಸ್ ಡೆಲಿವರಿ ಮಾಡಿ ಹೋಗಿದ್ದಾರೆ. ನಾನೀಗ ಗಾಡಿಲಿ ಬರ್ತಾ ನೋಡ್ತಾ ಇದ್ದೆ. ಈಗ ಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ತಾರೆ ರಿವ್ಯೂ ಕಮಿಟಿ ಮಾಡ್ತೀನಿ, GBD ಅದು ಹೊಸದಾಗಿ ರಚನೆ ಮಾಡ್ತೀನಿ ಅಂತ ಒಂದ್ ಹೇಳಿದ್ರು, ಹೌದಲ್ವಾ? ಹಾಗಿದ್ರೆ ಮತ್ತೆ ಇವತ್ತೇ 3 ಊರುಗಳ ಅಂತಿಮ ಅಧಿಸೂಚನೆ ಯಾಕೆ ಹೊರಡಿಸ್ತಾರೆ? 3 villages 3 ಊರುಗಳ ಫೈನಲ್ ನೋಟಿಫಿಕೇಶನ್ ರಿವ್ಯೂ ಕಮಿಟಿ ಮಾಡ್ತೀನಿ GBD ಅದು ಅಂತ ಹೇಳಿದ ಮೇಲೆ ಯಾಕೆ ಅಂತಿಮ ಸೂಚನೆಯನ್ನ 3 ಊರಿದು ಮತ್ತೆ ಯಾಕೆ ಹೊರಡಿಸ್ತಾರೆ? 3 ಊರು ಮಾಡಿದ್ರಲ್ಲ. ಅಂದ್ರೆ ಇದ್ರಲ್ಲೇ ನಿಮ್ಗೆ ಅರ್ಥ ಆಗ್ಬೇಕು ಅವರ ಮನಸ್ಥಿತಿ, ದ್ವಂದ್ವದ ಮನಸ್ಥಿತಿ ಇದೆ. ಒಳಗಡೆ ಒಂದು ಲೆಕ್ಕಾಚಾರ ಇದೆ, ಹೊರಗಡೆ ಒಂದು ಅದೆಂತದ್ದು ಕೃಪಾ ಪೋಷಿತ ಮಂಡಳಿ, ಏನಪ್ಪಾ ನಾಟಕ ಅದು, ಯಾರು ನೆನ್ನೆ ಅಂದ್ರಲ್ಲ, ನಾಟಕ ಮಂಡಳಿ, ಅದಕ್ಕೆ ಅಧ್ಯಕ್ಷರು ಬಹುಶಃ ಮುಖ್ಯಮಂತ್ರಿಗಳೇ ಆಗಿರ್ಬೇಕು. ಹಾಗಾಗಿ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಕುಮಾರಸ್ವಾಮಿ ಅವರು ಇದರ ಪ್ರಿಲಿಮಿನರಿ ನೋಟಿಫಿಕೇಶನ್ ಕೂಡ ಮಾಡಿರ್ಲಿಲ್ಲ. ಕುಮಾರಸ್ವಾಮಿ ಅವರು ಮಾಡಿದ್ದು ಪ್ರಾಜೆಕ್ಟ್ ನ ನೋಟಿಫಿಕೇಶನ್ ಅಷ್ಟೇ. ಆಮೇಲೆ ಇದರ ಒಂದು ಮಾಸ್ಟರ್ ಪ್ಲಾನ್ ನಲ್ಲಿ ಇವತ್ತು ರೆಡ್ ಝೋನ್ ಮಾಡ್ಬಿಟ್ಟಿದ್ದಾರೆ ಅಂತ ಅರ್ಚಾಡ್ಕೊಳ್ತಾರಲ್ಲ, ಇಟ್ ಇಸ್ ಜಸ್ಟ್ ಎ ಮಾಸ್ಟರ್ ಪ್ಲಾನ್. ಅದನ್ನ ಬದಲಾಯಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಅವಕಾಶಗಳಿದೆ. ತಿದ್ದುಪಡಿ ಮಾಡಿ ರೆಡ್ ಝೋನ್ ಬೇಕಾದ್ರೆ ತೆರವುಗೊಳಿಸಬಹುದಾಗಿತ್ತು. ಕುಮಾರಸ್ವಾಮಿ ಅವರು ಅದೆಂತದ್ದು ಕನ್ಸಿನ್ ಕೂಸು ನೀವ್ ಯಾಕಪ್ಪ ಆ ಪಾಪದ ಕೂಸು ಹಂಗಾದ್ರೆ ತಲೆ ಮೇಲೆ ಎತ್ಕೊಂಡು ಓಡಾಡ್ತಾ ಇದ್ದೀರಾ? ಕನ್ಸಿನ್ ಕೂಸು ಕುಮಾರಸ್ವಾಮಿ ಅವರು ಅಂತ ಕೂಡ ನೋಡಿ, ಕುಮಾರನ್ನ ನಾನು ಜೈಲಿಗೆ ಕಳಿಸಿದ್ದು ಸಂಚ್ ಮಾಡ್ತಾ ಇದ್ದಾರೆ. ಅಲ್ಲ, ಒಂದ್ ನಿಮಿಷ. ಈಗ ಅವರು ಜೈಲ್ಗೆ ಹೋದಂತ ಸಂದರ್ಭದಲ್ಲಿ ಇದೇ ಮಾನ್ಯ ಕುಮಾರಣ್ಣ ಅವರು ಅವ್ರನ್ನ ಜೈಲ್ಗೆ ಹೋಗಿ ಭೇಟಿ ಮಾಡಿ, ಅವ್ರ ತಾಯಿಯವ್ರನ್ನ ಭೇಟಿ ಮಾಡಿ ಧೈರ್ಯ ತುಂಬಿಸ್ ಬಂದಂತದ್ದು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು. ಆಮೇಲೆ ಮೊದಲನೇ ದಿನವೇ ಒಂದು ಪಾಪ ಅವ್ರು ಹೇಳ್ತಾರೆ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಅಂತ, ನಮ್ಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ ಅಂತ. ಒಕ್ಕಲಿಗರು ಮುಖ್ಯಮಂತ್ರಿ ಆದ್ರಲ್ಲ ನಮ್ಮ ಸಮುದಾಯದಲ್ಲಿ ಅನ್ನೋದಕ್ಕೋಸ್ಕರ ಮೊದಲನೇ ದಿನ ಕುಮಾರಸ್ವಾಮಿ ಅವರಾಗ್ಲಿ, ದೇವೇಗೌಡರು ಸಾಹೇಬ್ರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ನಾವು ಅವ್ರಿಗೆ ಅಭಿನಂದನೆ ಸೂಚಿಸಿದ್ವು. ಅದು ಕೂಡ ಪಬ್ಲಿಕ್ ಡಾಕ್ಯುಮೆಂಟೆಡ್. ನಮ್ಮ ಎಕ್ಸ್ ಖಾತೆಗಳಲ್ಲಿ ನಾವು ಅಭಿನಂದನೆ ಸೂಚಿಸಿದೀವಿ. ಆದ್ರೆ ಒಕ್ಕಲ್ತನ ಮಾಡ್ತಕ್ಕಂತ ಬಡ ಒಕ್ಕಲಿಗ ರೈತ ಏನಿದಾನೆ, ಅವನ ರಕ್ಷಣೆಗೆ ನಾವು ನಿಂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದು ಕೂಡ ನಮ್ ಧರ್ಮ ಇದೆ. ಒಬ್ಬ ಒಕ್ಕಲಿಗ ಸಮುದಾಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಾವ್ ಎಷ್ಟು ಅಭಿನಂದನೆ ಸೂಚಿಸಿದೀವೋ, ಒಕ್ಕಲ್ತನ ಮಾಡ್ತಕ್ಕಂಥ ಬಡ ರೈತನ ಜೊತೆನಲ್ಲಿ, ಆ ಬಡ ಒಕ್ಕಲಿಗನ ಜೊತೆಯಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ನಮ್ದೊಂದು ಧರ್ಮ ಇದೆ, ನಮ್ ಕರ್ತವ್ಯ ಇದೆ. ಅದನ್ನ ನಾವು ನಿಭಾಯಿಸ್ತಾ ಇದೀವಿ ಹೊರತುಪಡಿಸಿ ಈಗ ಬಂದು ಕೂತ್ಕೊಂಡು ಮೀಡಿಯಾ ಮುಂದೆ ಸ್ಕ್ರಿಪ್ಟ್ ಬರ್ಕೊಂಡು ಪರ್ಫಾರ್ಮೆನ್ಸ್ ಕೊಡೋದ್ರಿಂದ ಏನು ಬರಲ್ಲ. ನಾನು ಕೇಳದ್ನಲ್ಲ, ಇದು 2 ಪ್ರಶ್ನೆಗೆ ಉತ್ತರ ಕೊಡ್ಲಿ. ರಿವ್ಯೂ ಕಮಿಟಿ ಮಾಡ್ತೀನಿ ಅಂತ ಹೇಳಿದವರು ಅವರೇ, ಅಂತಿಮ ಅಧಿಸೂಚನೆ ಇವತ್ತೇನೆ 3 ಹಳ್ಳಿದು ಹೊರಡಿಸಿದವರು ಅವರೇ. ಏನಿದ್ರ ಅರ್ಥ? ರಿವ್ಯೂ ಕಮಿಟಿ ಮಾಡ್ತೀನಿ ಅಂದ್ರೆ ಇದನ್ನ ಕಾದ್ ನೋಡುವಂತ ತಂತ್ರ ಅಂತ ಅವ್ರು ಹೇಳ್ತಾ ಇದಾರೆ. ಆಯ್ತು, ಒಂದು ಕನ್ಸಿಡರೇಷನ್ ತಗೊಳ್ಳೋಣ, ಕೂತ್ ಚರ್ಚೆ ಮಾಡೋಣ, ಇದ್ರಲ್ಲಿ ಸರಿ ಏನು ತಪ್ಪೇನು, ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದಕ್ಕೆ ರಿವ್ಯೂ ಕಮಿಟಿ ಮಾಡ್ತಾ ಇರೋದಲ್ವಾ. ಮತ್ತೆ ಅಂತಿಮ ಅಧಿಸೂಚನೆ 3 ಹಳ್ಳಿದು ಇವತ್ತೇ ಪರ್ಸನಲ್ ಇಂಟ್ರೆಸ್ಟ್ ಅವ್ರಿಗೆ ತಂದಂಗಲ್ರಿ. ಕುಮಾರಸ್ವಾಮಿ ಅವರು ದ್ವಂದ್ವ ಇದೆಯಲ್ಲ. ಈಗ ಕುಮಾರಸ್ವಾಮಿ ನನ್ನ ಜೈಲಿಗೆ ಕಳ್ಸೋಕೆ ಮುಂದಾಗಿದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ ಎಲ್ಲಾನು. ನಾನು ಜೈಲಿಗೆ ಹೋಗಿ ಬಂದ ಸಿಎಂ ಆದವನು, ನನಗೇನು ಹೊಸದಲ್ಲ. ಈಗ ದಯವಿಟ್ಟು ಕೆರಿ ಬಗ್ಗೆ ಕೇಳಲಿಲ್ಲ. ಈಗ ಮಾತಾಡ್ದೆ, ಅದು ಸಂಪೂರ್ಣ ಮಾತಾಡ್ದಣ. ಸಂಚು ಮಾಡ್ತಾ ಇದ್ದಾರೆ. ನಾನು ಸಿಎಂ ಆಗಿರೋದಕ್ಕೆ ನಿದ್ದೆ ಬರ್ತಾ ಇಲ್ಲ. ಈಗ ನಾನು ಸಮಾಜದ ದೃಷ್ಟಿನಲ್ಲಿ ನ್ಯಾಯಯುತವಾಗಿ ಬದುಕಿದ್ದೀನಿ ಅಂತಕ್ಕಂತ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಕೆಲಸ ಮಾಡ್ಕೊಂಡು ನ್ಯಾಯಯುತವಾಗಿ ಬದುಕಿದಿರಿ, ಯಾರಿಗೂ ಏನ್ ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ, ದಗ ಮಾಡಿಲ್ಲ ಅನ್ನೋದಾದ್ರೆ ಜೈಲ್ಗೆ ಹೋಗ್ತಕ್ಕಂತ ಆತಂಕ ಯಾಕೆ? ಯಾರು ಹೆಂಗ್ ಜೈಲಿಗೆ ಕಳ್ಸಕ್ ಆಗ್ತದ್ರಿ ನಿಮ್ಮನ್ನ? ಯಾರ್ದ್ರಿ ಕಾನೂನು ಯಾರಿಗೆ ಸೇರಿದ್ದು? ವಕೀಲರನ್ನ ಸಂಪರ್ಕ ಮಾಡಿದ್ದೀರಿ, ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ, ಜೈಲಿಗೆ ಕಳಿಸುವಂತ ನೋಡಿ. ಇದು ಈ ತರ ಹೇಳಿಕೆಗಳು ಕೊಡೋದ್ರಿಂದ
ಸಮುದಾಯದ ಮಧ್ಯೆ ಏನೋ ನಾವೇನೋ ತಂದಿಟ್ಟು ಗಿಟ್ಟಿಸ್ಕೊಳ್ಬಿಡ್ತೀವಿ ಅಂತಕ್ಕಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ಈಗ ಮುಖ್ಯಮಂತ್ರಿಗಳಿಗೆ ಇನ್ನೂ 18 ತಿಂಗಳುಗಳ ಕಾಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರ್ತಕ್ಕಂಥದ್ದಕ್ಕೆ ಅವಕಾಶ ಅವರ ಹೈಕಮಾಂಡ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಸತತ ಅವರ ಆಂತರಿಕ ಪ್ರಜಾಪ್ರಭುತ್ವದ ಒಂದು ಹೋರಾಟದ ಮಧ್ಯೆ ಅವ್ರಿಗೊಂದು ಜಯ ಸಿಕ್ಕಿದೆ ಅವ್ರ ಪಕ್ಷದಲ್ಲಿ. ಇನ್ನು 18 ತಿಂಗಳು ಅವ್ರ ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿ, 4 ಒಳ್ಳೆ ಕೆಲಸ ಮಾಡ್ಲಿ, ನಾವು ಆಶಿಸ್ತೀವಿ. ಆದ್ರೆ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಜನತಾದಳ ಪಕ್ಷ ಸುಮ್ಮನೆ ಕೂರ್ಲಿಕ್ಕಾಗೋದಿಲ್ಲ. ನಾಡಿನ ಜನತೆ ಪರವಾಗಿ ಯಾವುದೇ ಸಮಸ್ಯೆಗಳು ಉದ್ಭವ ಆದಂತ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಸ್ವಾಭಾವಿಕವಾಗಿ ನಾವು ಪ್ರಶ್ನೆ ಮಾಡ್ತೇವೆ. ಅದನ್ನ ಬಿಟ್ರೆ ಇಲ್ಲಿ ಯಾರನ್ನೂ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ರೈತರು ಬೇಕಾದ್ರೆ ನನ್ನ ನೋಡಿಲಿ, ಅಧಿಕಾರಿಗಳ ಮೇಲೆ ಈ ರೀತಿ ವರ್ತನೆ ಬೇಡ. ಕೈಗೆ ಸಿಗ್ತಾ ಇಲ್ವಲ್ಲ ಹೊಡಿಯಕ್ಕೆ, ಹೊಡಿಯೋದಿರ್ಲಿ, ಚರ್ಚೆ ಮಾಡಕ್ಕೆ ಕೈಗೆ ಸಿಕ್ಲಿಲ್ವಲ್ಲ. ಇದೇ ಕುಮಾರಣ್ಣ ಅವರು ಈ ಪ್ರಾಜೆಕ್ಟ್ ನ ಕೈ ಬಿಡ್ತಕ್ಕಂಥದಕ್ಕೆ 3 ಸಭೆ ತಮ್ಮ ಕೃಷ್ಣ ಕಚೇರಿಯಲ್ಲಿ, ಬಂಡಪ್ಪಣ್ಣನ್ ಗೊತ್ತಿದೆ ಅಲ್ಲ, ಅವ್ರು ಸಾಕ್ಷಿ ಇದ್ದಾರೆ. ಕೃಷ್ಣ ಕಚೇರಿಯಲ್ಲಿ 3ನೇ ಸಭೆ ಮುಕ್ತಾಯ ಆದಾಗ ರೈತರನ್ನ ಕರೆಸ್ತಾರೆ. ಆಮೇಲೆ ರೈತರನ್ನ ಯಾವ ತರ ಕರೆಸಿದ್ರು ಅಂದ್ರೆ, ಅಲ್ಲಿ ಇರ್ತಕ್ಕಂಥ ಯಾರು ಬೇಕಾದ್ರೂ ಬರ್ಬೋದು ಅಂತ ತುಂಬ ಹೃದಯದಿಂದ ಸ್ವಾಗತ ಕೋರಿದ್ರು. ಇಲ್ಲಿ ಮೊನ್ನೆ ಒಂದ್ ಕಾಟಾಚಾರದ ಸಭೆ ಮಾಡಿದ್ರು 2 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು. ತಮಗ್ ಬೇಕಾದಂತ ರೈತರು, ಹಂಗಾದ್ರೆ ರೈತರು ಬಂದವರೆಲ್ಲ ಅಲ್ಲಿ ಯಾರು ಕೂಡ ಅಲ್ಲಿ ಕೊಡ್ತಕ್ಕಂಥದಕ್ಕೆ ಒಲವು ಸೂಚಿಸಿದ್ರ? ಹಂಗಾದ್ರೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ರೈತರನ್ನ ಅವ್ರು ಕೂರ್ಸ್ಲೇ ಇಲ್ವಲ್ಲ. ಇವ್ರಿಗೆ ಬೇಕಾದಂತವ್ರನ್ನ ಇವರು ರೈತರು ಅಂತ ಬಿಂಬಿಸ್ಕೊಂಡು ಈ ತರ ಹಸಿರು ಟವಲ್ ಹಾಕೊಂಡು ಕೂರ್ಸ್ಕೊಂಡ್ಬಿಟ್ರೆ ರೈತರ ಆಗ್ಬಿಡ್ತಾರ? ಅದೊಂದು DLF ಕಂಪನಿ ಬಗ್ಗೆ ಮೆನ್ಷನ್ ಮಾಡಿದ್ರು. ಅದರಿಂದ ಡಿಪಾಸಿಟ್ ಪತ್ರ ಬರೆದಿದ್ರು. ನೋಡಿ ಅಣ್ಣಾಜಿ ಅಪ್ಪಾಜಿ ವ್ಯಂಗ್ಯವಾಗಿ ಮಾತಾಡಿ ನೋಡಿ ಇರ್ಲಿ ಆಯ್ತು, ಅದ್ ಅವ್ರು ಹೈಕಮಾಂಡ್ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ. ಈಗ ಒಂದ್ ಮಾತು ಹೇಳ್ತೀನಣ್ಣ, ಇಷ್ಟೆಲ್ಲಾ ಚರ್ಚೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಈಗ ರೈತರ ಕನ್ಸೆಂಟ್ ತಗೊಳ್ತಕ್ಕಂಥದಕ್ಕೆ ಇವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು LAR ಆಕ್ಟ್ 2013 ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಏನಿದೆಯಲ್ಲ, ಆ ಅಕ್ವಿಸಿಷನ್ ಆಕ್ಟ್ ಅಲ್ಲಿ ನೀವೇನಾದ್ರೂ ಆ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಮಾಡಿದ್ದಾಗಿದ್ರೆ ಕನಿಷ್ಠ ಪಕ್ಷ 80% ಜನ ರೈತರ ಕನ್ಸೆಂಟ್ ಅಪ್ ಫ್ರಂಟ್ ಪ್ರಯರ್ ಅಲ್ಲಿ ರೈತರ ಕನ್ಸೆಂಟ್ ಕೊಡ್ಬೇಕಾಗಿತ್ತು ಆಕ್ಟ್ ಅಲ್ಲಿ ಮಾಡಿದ್ರೆ. ಅದನ್ನ ಬಿಟ್ಟು ಕೂಡ ಆಕ್ಟ್ ಅಲ್ಲಿ ಯಾಕೆ ಮಾಡ್ತಾರೆ? ಕೂಡ ಆಕ್ಟ್ ಅಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಇರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಇರ್ಬೋದು, ಇದನ್ನೆಲ್ಲ ಉಲ್ಲಂಘನೆ ಮಾಡಬೇಕಾಗಿತ್ತು. ಒಟ್ಟಾರೆಯಾಗಿ ಕನ್ಸೆಂಟ್ ಪಡಿತಕ್ಕಂಥ ಪ್ರಯತ್ನನೇ ಪಟ್ಟಿಲ್ಲ. ಕೇವಲ 26 ಹಳ್ಳಿ ಎಷ್ಟು ದಿನ ತಗೊಳುತ್ತೆ ಕನ್ಸೆಂಟ್ ಪಡಿಯಕ್ಕೆ? 2 ಪಂಚಾಯಿತಿ ಯಾಕೆ ಬರ್ಲಿಲ್ಲ ಇಲ್ಲಿವರೆಗೂ ಅಧಿಕಾರಿಗಳು? ಎಷ್ಟು ಜನದ ಕನ್ಸೆಂಟ್ ತಗೊಂಡಿದ್ದಾರೆ? ಆಯ್ತು, ಇಫ್ ಅವ್ರು ಕನ್ಸೆಂಟ್ ತಗೊಂಡಿದ್ದಾರೆ ಅನ್ನೋದಾದ್ರೆ ಅದನ್ನ ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ಪಬ್ಲಿಕ್ ಡೊಮೇನ್ ಅಲ್ಲಿ ರಿಲೀಸ್ ಮಾಡ್ಲಿ, ಒಂದ್ ಶ್ವೇತಪತ್ರ ಹೊರಡಿಸ್ಲಿ. ಅದನ್ನ ನಾವೆಲ್ಲ ನೋಡ್ತೇವೆ ಕಣ್ಣಾರೆ ಎಷ್ಟು ಜನ ಸಹಿ ಹಾಕಿದ್ದಾರೆ ಅಂತ ಕನ್ಸೆಂಟ್. ಈಗ ಒಂದ್ ಸಮಿತಿ ರಚನೆ ಮಾಡ್ತೀವಿ, 2 ತಿಂಗಳವರೆಗೂ ತಾತ್ಕಾಲಿಕ ಬ್ರೇಕ್ ಅಂತಾರೆ. ಏನು ಇಲ್ಲ, ಇವ್ರದ್ದು ಒಳಗಡೆ ಬೇರೆ ಬೇರೆ ತರ ಹೇಳದ್ನೆಲ್ಲ ಪ್ರತಿನಿತ್ಯದ ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ಬಹಳ ಜನ ನಟರು ಒಳಗಡೆ ಇದ್ದಾರೆ, ಇಲ್ಲಿ ಸ್ಕ್ರಿಪ್ಟ್ ಬರೆಯೋರು ಇದ್ದಾರೆ, ಡೈರೆಕ್ಟರ್ಗಳಿದ್ದಾರೆ, ಪ್ರೊಡ್ಯೂಸರ್ಗಳಿದ್ದಾರೆ. ಇಲ್ಲ ಅವಾಗ ಬಂದು ನಟನೆ ಮಾಡಿ ಆಚೆ ಕಡೆ ಹೋಗ್ತಾ ಇರ್ತಾರೆ ಅಷ್ಟೇ ಇವರೆಲ್ಲ. ಈಗ ಹೇಳದ್ನಲ್ಲ, ಈಗ ರಿವ್ಯೂ ಕಮಿಟಿ ಮಾಡ್ತೀವಿ ಅಂದ್ಮೇಲೆ ಮತ್ತೆ ಯಾಕದಿ ಸೂಚನೆ ಇರ್ಬೇಕಂತ ಏನಾದ್ರು ಅದ್ ಯಾವ್ದು ಮುಖ್ಯಮಂತ್ರಿಗಳು ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕಮಿಟಿನಲ್ಲಿ ಯಾರು ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಏನ್ ಹೇಳಿಲ್ಲ. ಇರ್ಬೇಕಂತ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ತಾವೇನಾದ್ರು ಹೇಳುವಂತ ನೋಡೋಣ. ವಿಚಾರ ಅವ್ರು ಮಾಡ್ತೀನಿ ಅಂದಿದಾರಲ್ಲ. ಈಗ ಮೊನ್ನೆ ಅದೇನೋ ಕಾಟಾಚಾರದ ಸಭೆ ಕರೆದು ರೈತರನ್ನ ಅಂತ ಕರ್ದು ಕೂರ್ಸ್ ಮಾಡ್ದಂಗೆ ಕಮಿಟಿ ಮಾಡೋದಾದ್ರೆ ಮತ್ ಕಮಿಟಿಲಿ ಅರ್ಥ ಏನಿದೆ? ಪರ ವಿರೋಧ ಇಬ್ರು ಇರ್ಬೇಕು ಕಮಿಟಿನಲ್ಲಿ, ಸಾಧಕ ಬಾಧಕ ಎರಡೂ ಚರ್ಚೆ ಆಗಬೇಕು. ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಸರ್ ನಿನ್ನೆ ಏನಾಗಿದೆ, ಈಗ ಮೊನ್ನೆ ಆದಂತ ಘಟನೆ, 2 ದಿನದಿಂದ ಆದಂತ ಘಟನೆ, ನಾನು ಇಲ್ಲಿ ಬಂದ್ಬಿಟ್ಟಿದ್ದೆ ಕಲಬುರಗಿಗೆ. ಹಾಗಾಗಿ FIR ಗಳು ದಾಖಲೆ ಮಾಡ್ತಾರೆ. FIR ಯಾರ ಮೇಲೆ ದಾಖಲಾತಿ ಮಾಡಿದ್ದಾರೆ ಅಂದ್ರೆ 10 ಜನದ ಮೇಲೆ FIR ಹಾಕಿದ್ದಾರೆ. ಆ 10 ಜನದಲ್ಲಿ 5 ಜನ ಮಹಿಳೆಯರು. ಅದ್ರಲ್ಲಿ 3 ಜನ ಇಲ್ವೇ ಇಲ್ಲ, ಎಲ್ಲಿ ಫಿಸಿಕಲಿ ಅಲ್ಲಿ ಇಲ್ವೇ ಇಲ್ಲ, ಪ್ಲೇಸ್ ಅಲ್ಲೇ ಇಲ್ಲ. ಅಂತವ್ರ ಮೇಲೆ FIR. ಎಲ್ಲಿ ಹೊಡಿಯಕ್ಕೆ ಎಲ್ಲಿ ಸಿಗ್ತಾರೆ? ಯಾರಿಗ ಹೊಡಿತಾರೆ? ಪಾಪ ರೈತರು ಬಂದ್ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನ ಸೌಹಾರ್ದಯುತವಾಗಿ ಬಗೆಹರಿಸ್ಕೊಂಡ್ರೆ ಎಲ್ಲ ಉತ್ತಮ. ಆದ್ರೆ ಈಗಲೂ ಇದನ್ನೇ ಮಾಡ್ಕೊಂಡು ಹೊರಡೋದಾದ್ರೆ ನಾವು ಕೈ ಕಟ್ಕೊಂಡು ಕೂರಕ್ಕಾಗಲ್ಲ. ಕಾನೂನಿನಡಿಯಲ್ಲಿ ಅವಕಾಶಗಳಿದೆ. ನಾವೇನ್ ಮಾಡ್ಬೇಕು? ರೈತರ ಜೊತೆ ಹೋರಾಟ ಮಾಡ್ತೀವಿ, ಆನ್ ಗ್ರೌಂಡ್ ಮಾಡ್ತೀವಿ, ಲೀಗಲ್ ಬ್ಯಾಟಲ್ ಮಾಡ್ತೀವಿ. ಥ್ಯಾಂಕ್ ಯು.